May I come in, sir? Mr. Mohan. Yes, sir. Meet my wife, Isha. Oh, Hello. nice to meet you. My pleasure. So, I would say, Mr. Mohan, Libra Mansion project ಅಲ್ಲಿ there are some details that I would want you to look into. My God. ಹಾಲ್ನಲ್ಲಿ ಹತ್ತಿರೋ ಸೇಬ್ ಇದ್ದಂಗಿದ್ದಾಳೆ. ಈ ತಾಮ್ರದ ಚೊಂಬಿಗೆ ಇಂಥ ಬ್ಯೂಟಿನ. Coming. ಹಾಯ್. Oh, hi. Please come in. ಕೆಲವು PPT ಪ್ರೆಸೆಂಟೇಷನ್ ಬಾಸ್ ಮನೆಗೆ ತಗೊಂಡ್ ಬಾ ಅಂದ್ರು. ಅವ್ರ ಆಫೀಸಿಗೆ ಹೋದ್ರಲ್ಲ? ಹೌದಾ? ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ. ಫೋನ್ ಮಾಡ್ಲಾ? ಬೇಡ, ನಾನು ಆಫೀಸಲ್ಲೇ ಮೀಟ್ ಮಾಡ್ತೀನಿ. ಕಾಫಿ? ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ನೋ ಪ್ರಾಬ್ಲಮ್. ಇವನ್ ಐ ವಾಂಟ್ ಟು ಹ್ಯಾವ್. ಕೂತ್ಕೊಳ್ಳಿ. ಥ್ಯಾಂಕ್ಸ್. Ready? Thank you. You're welcome. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳ? ಹೇಳಿ, ಪರವಾಗಿಲ್ಲ. ಯು ಆರ್ ಬ್ಯೂಟಿಫುಲ್ ಅಂಡ್ ಎಕ್ಸ್ಟ್ರೀಮ್ಲಿ ಹಾಟ್. ಥ್ಯಾಂಕ್ ಯು. ಲೇಟ್ ಆಯ್ತು, ನಾ ಹೊರಡ್ತೀನಿ. ಓಕೆ. ಏನಾಯ್ತು? ಅರೆ, ಮೊಬೈಲ್ ಎಲ್ಲೋ ಬಿಟ್ಬಿಟ್ಟೆ. ನಿಮ್ಮ ಫೋನ್ ಕೊಡ್ತೀರಾ ಪ್ಲೀಸ್? ಶ್ಯೂರ್. ಅರೆ, ಇಲ್ಲೇ ಇದೆ. ಓ ಗ್ರೇಟ್. ಥ್ಯಾಂಕ್ಸ್. ಬರ್ತೀನಿ. ಬಾಯ್. ಮಿಸ್ಟರ್ ಮೋಹನ್, ನಂಬರ್ ಸಿಕ್ತಲ್ಲ, ಯು ಕ್ಯಾನ್ ಕಾಲ್ ಮೀ. ನಿಮ್ಮ ಡಯಲ್ ಲಿಸ್ಟ್ನಲ್ಲಿ ನನ್ನ ನಂಬರು ಇದೆ. ಯಾವಾಗ ಫೋನ್ ಮಾಡಿದ್ರೆ ಸರಿ ಅಂತ ನೀವೇ ಹೇಳಿ. ಬರಲ್ಲ? ಮಿಸ್ಟರ್ ಮೋಹನ್, ನಾನೊಂದು 5 ದಿವಸ ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡೋಕ್ಕೆ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ. ಆಫೀಸೆಲ್ಲ ನೀವೇ ನೋಡ್ಕೋಬೇಕು ಒಂದು ಸ್ವಲ್ಪ ದಿವಸ. ಡೋಂಟ್ ವರಿ ಸರ್, ಆಫೀಸ್ ಮಾತ್ರ ಅಲ್ಲ, ನಿಮ್ಮ ಮನೆ ಕಡೆನೂ ಯೋಚನೆ ಮಾಡಬೇಡಿ. ಓ ರಿಯಲಿ? ವೆರಿ ನೈಸ್ ಆಫ್ ಯು. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್ ಸರ್. ಯುವರ್ ಹಸ್ಬೆಂಡ್ is out for 5 days. Yes. Reply. Yes. You can come for all the 5 days. Yes. ಬಾಗಲ್ ತೆಗ್ದಿರೋದು ಬೆಲ್ ಮಾಡಕ್ಕಲ್ಲ, ಒಳಗ್ ಬರೋಕೆ. ಕಾಳ್ ಹಾಕೋವಾಗ ಯೋಚನೆ ಮಾಡ್ಲಿಲ್ಲ, ಈಗ ಭಯನಾ? ತುಂಬಾ ಎಕ್ಸೈಟ್ ಆದ್ರೆ ಅದ್ರ ಜೊತೆ ಸಣ್ಣದಾಗಿ ಭಯನೂ ಸೇರ್ಕೊಳ್ಳುತ್ತೆ. ತುಂಬಾ ಎಕ್ಸೈಟ್ ಆದ್ರೆ ಕೆಲ್ಸನೂ ಕೆಡತ್ತೆ. ಹೊಸ ಬಟ್ಟೆ ಹಾಕುವಾಗ ಎಕ್ಸೈಟ್ ಆಗ್ಲೇಬೇಕಲ್ಲ? ಬಟ್ಟೆನ ಹೊಸದಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಬೇರೆ ಬಟ್ಟೆ ಬೇಕನ್ಸಲ್ಲ. ಅದು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿ ನೋಡಿ ನೀವೇ ಡಿಸೈಡ್ ಮಾಡಿ. ಒಟ್ನಲ್ಲಿ ಅನ್ನ ಕೊಟ್ಟ ಬಾಸ್ ಹೆಂಡತಿನೂ ನೀವು ಬಿಡ್ಲಿಲ್ಲ. ಏನ್ರಿ ನಿಮ್ಮ ಮಾತಿನ ಅರ್ಥ? ನಾನೇನು ರೇಪ ಮಾಡಿದೆ? 2 ಕೈ ಸೇರಿದ್ರೇನೆ
ಚಪ್ಪಾಳೆ. ಆಫೀಸ್ನಲ್ಲಿ ಗುಟ್ರ ಹಾಕ್ಬಿಟ್ರೆ ಗಂಡಸಾಗಲ್ಲ, ಮನೆಯಲ್ಲಿ ಗಂಡಸಾಗಬೇಕು. ಅವಳಿಗೆ ಬೇಕಿತ್ತು, ನನಗೆ ಸಿಕ್ತು. ಅವಳ ಜೊತೆಲಿದ್ದಾಗ ನಿಮಗೆ ನಿಮ್ಮ ಬಾಸ್ ನೆನಪೇ ಆಗ್ಲಿಲ್ವೇನೋ? ಕದ್ದು ಕಬ್ಬು ಸಿಗುವಾಗ ಯಜಮಾನ ನೆನಪಾಗುತ್ತೇನ್ರಿ? ಖಂಡಿತ ಆಗಲ್ಲ ಬಿಡಿ. ಕಬ್ಬು ತಿಂದ ಆದ್ಮೇಲೆ ಅವ್ನು ನನ್ನ ಮುಂದೆ ಕೊಬ್ಬು ಮಾಡಿದಾಗೆಲ್ಲ ಒಳಗೆ ಖುಷಿ ಆಗ್ತಾ ಇತ್ತು. ಮುಂದೆ ಈ ಸಂಬಂಧನ ಹೇಗೆ ಬಳಸ್ಬೋದು ಅಂತ ನೀವು ಯೋಚನೆ ಮಾಡ್ಲೇ ಇಲ್ವೇನೋ? ಯುವರ್ ಆನರ್, ಈಗಿನ ಕಾಲದಲ್ಲಿ ಆಫೀಸ್ ಅಟ್ಮಾಸ್ಫಿಯರ್ ಅಲ್ಲಿ ಇಂಥ ಬೇಕಾದಷ್ಟು ಅಫೇರ್ಸ್ ಆಗತ್ವೆ ಬಿಡಿ. ಆಗ್ತವ್ರಿ, ಆದ್ರೆ ಅದನ್ನ ಕೊಲೆಗೆ ಉಪಯೋಗಿಸೋದು ತುಂಬಾ ಕಮ್ಮಿ. ಏನ ಕೊಲೆನಾ? ಏನ್ರಿ ತಲೆ ಎಲ್ಲ ಮಾತಾಡ್ತೀರಾ? ಅವನದು ನ್ಯಾಚುರಲ್ ಡೆತ್, ಬೇಕಾದ್ರೆ ಮೆಡಿಕಲ್ ರಿಪೋರ್ಟ್ ಚೆಕ್ ಮಾಡಿ. ಹಾರ್ಟ್ ಅಟ್ಯಾಕ್ ನ್ಯಾಚುರಲ್ ಡೆತ್, ಆದ್ರೆ ಹಾರ್ಟ್ ಅಟ್ಯಾಕ್ ಹಿಂದೆ ಇರೋ ಕಾರಣ ಮತ್ತು ಮೋಟಿವ್ ಏನೋ ನನ್ನ ಯಾಕೆ ಕೇಳ್ತಿದ್ದೀರಾ? ಉತ್ತರ ನಿಮಗ್ ಮಾತ್ರ ಗೊತ್ತು. ಅದಕ್ಕೆ ಅವನು ಹಾರ್ಟ್ ಪೇಷಂಟು ಅಂತ ನಿಮಗೆ ಯಾವಾಗ ಹೇಳಿದ್ರು? ಇಶಾ ಆಸ್ಟ್ರೇಲಿಯಾಗ ಹೋದವನು. ಬಾಸ್ ಇಲ್ಲ ಅಂತ ಹಬ್ಬ ಮಾಡ್ಬಿಟ್ಟೆ, ನಾಳೆ ಬರ್ತಿದಾರೆ. ಬರ್ಲಿ ಬಿಡು, ಕಳ್ತನ ಇಬ್ರಿಗೂ ಬರುತ್ತೆ. ಬಟ್ ಹುಷಾರು, ಅವ್ರಿಗೆ ವಿಷಯ ಕಿವಿಗ್ ಬಿದ್ರೆ ಕಷ್ಟ. ಏನ್ ಮಾಡ್ತಾನೆ? ಡೈವರ್ಸ್ ಮಾಡ್ತಾನೆ ಅಷ್ಟೇ ತಾನೆ? ಇನ್ನೂ ಒಳ್ಳೇದಾಯ್ತಲ್ಲ ಬಿಡು. ಡಿವೋರ್ಸ್ ಮಾಡಿದ್ರೆ ಪರವಾಗಿಲ್ಲ, ವಿಡೋ ಮಾಡಿದ್ರೆ ಕಷ್ಟ. ಅಂದ್ರೆ ಸೂಸೈಡ್ ಮಾಡ್ಕೋತಾನೆ ಅಂತನ? ಆ ಅವಕಾಶನ ಅವ್ರಿಗೆ ಸಿಗಲ್ಲ. ಹೀಸ್ ಅ ಹಾರ್ಟ್ ಪೇಷಂಟ್. 3 ಸಲ ಮ್ಯಾಸಿವ್ ಅಟ್ಯಾಕ್ ಆಗಿದೆ. ವಿಷಯ ಕಿವಿಗ್ ಬಿದ್ರೆ ಅವ್ರು ಉಳಿಯಲ್ಲ. ಆ ಕಾರಣಕ್ಕೆ ಅವರು ನನ್ನ ಬೆಡ್ರೂಮಲ್ಲಿ ಮಲ್ಗೋದಿಲ್ಲ. ಸುಖ ದುಃಖ ಎರಡರಿಂದನೂ ಅವ್ರ ದೂರ. ಏನು ಬಾಕಿ ಉಳಿಸ್ತಾ ಇದ್ದೀರಾ ಮೋಹನ್? ನೀವ್ ಹೀಗೆ ಮಾತಾಡ್ತಾ ಹೋದ್ರೆ ದೇವರಾಣ ಯಾರು ನಿಮ್ಮನ್ನು ಕಾಪಾಡೋದಕ್ಕಾಗೋದಿಲ್ಲ. ಯಾರು ನನ್ ಕಾಪಾಡ್ಬೇಕಾಗಿಲ್ಲ. ನಮ್ ಬಾಸ್ ಹೆಂಡತಿ ಜೊತೆ ನಂಗೆ ಅಫೇರ್ ಇತ್ತು, ಇದೆ. ಏನ್ರಿ ಮಾಡ್ತೀರಾ ನೀವು? ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಮಿಸ್ಟರ್ ಮೋಹನ್, ಮುಂದೆ ನೀವೇನು ಮಾಡಿದ್ರಿ ಅನ್ನೋದು ಮುಖ್ಯ. ಇಶಾ, ನಿಮ್ಮ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತಾಗಿತ್ತು. ನಿಮ್ಮಿಬ್ಬರ ವಿಷಯ ನಿಮ್ಮ ಬಾಸ್ ಗೊತ್ತಾದ್ರೆ ಏನಾಗುತ್ತೆ ಅನ್ನೋದು ಕೂಡ ನಿಮಗ್ ಗೊತ್ತಿತ್ತು. ಅದಕ್ಕೆ ಈ ಅಫೇರ್ ವಿಷಯನ ನೀವೇ ನಿಮ್ ಬಾಸ್ಗೆ ಮುಟ್ಸಿದಿರಿ. ಇಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ತನ್ನ ಬಾಸ್ ಮುಂದೆ ಹೋಗಿ ನಿನ್ನ ಹೆಂಡತಿ ಜೊತೆ ನನಗೆ ಅಫೇರ್ ಇದೆ ಅಂತ ಯಾವ ಗಂಡಸು ಧೈರ್ಯವಾಗಿ ಹೇಳೋದಕ್ಕಾಗೋದಿಲ್ಲ. ಬಾಸ್ ಹೆಂಡತಿನ ಬುಟ್ಟಿಗೆ ಹಾಕೊಳ್ಳೋ ಧೈರ್ಯ ಮಾಡ್ಬೋದು, ಅವರಿಗೆ ವಿಷಯ ಮುಟ್ಸೋದಕ್ಕೆ ಧೈರ್ಯ ಬರಲ್ವಾ? ಯುವರ್ ಆನರ್, ದಿಸ್ ಈಸ್ ಅ ನೀಟ್ಲಿ ಪ್ಲಾನ್ಡ್ ಬ್ರೂಟಲ್ ಮರ್ಡರ್.